ಶುಭೋದಯ ನೆಚ್ಚಿನ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಾವು ಪುನರಾವರ್ತನೆಯ ಎರಡನೇ ಪಾಠ, ಪುನರಾವರ್ತನೆಯಲ್ಲಿ ಎರಡನೇ ಪಾಠವಾದ ಬೆಕ್ಕುಗಳು ಮತ್ತು ಮಂಗ ಈ ಪಾಠದ ಬಗ್ಗೆ ಪುನರಾವರ್ತನೆಯನ್ನು ಮಾಡೋಣ. ಈಗಾಗಲೇ ನಿಮಗೆ ಈ ಕಥೆಯ ಬಗ್ಗೆ ಗೊತ್ತಿದೆ, ಹೌದಲ್ಲ? ಈ ಪಾಠವನ್ನು ನಾವು ಚೆನ್ನಾಗಿ ಓದಿದ್ದೇವೆ ಮತ್ತು ಅದನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಾನು ಈ ಕಥೆಯನ್ನು ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ. ಒಂದು ದಿನ ಏನಾಯ್ತಪ್ಪ ಅಂದರೆ, ಎರಡು ಬೆಕ್ಕುಗಳಿದ್ವು. ಆ ಎರಡೂ ಬೆಕ್ಕುಗಳು ಒಂದು ಮನೆಯಿಂದ ಒಂದು ಬೆಣ್ಣೆಯ ಮಡಿಕೆಯನ್ನು ಸಂಪಾದಿಸಿಕೊಂಡು ಅಂದರೆ ತೆಗೆದುಕೊಂಡು ಬಂದವು. ಬಂದ ಮೇಲೆ ಊರು ಹೊರಗಡೆ ಬಂದು ಒಂದು ಮರದ ಕೆಳಗಡೆ ಏನು ಮಾಡ್ಲಿಕ್ಕತ್ತಪ್ಪ ಅಂದರೆ, ಬೆಣ್ಣೆ ನನಗೆ ಹೆಚ್ಚಬೇಕು ನಿನಗೆ ಹೆಚ್ಚಬೇಕು ಅಂತ ಈ ಎರಡು ಜಗಳ ಮಾಡೋದು ಶುರು ಮಾಡಿದವು. ನಾನು ಕೊಡ್ತೀನಿ ಅಂದಾಗ ನೀನು ಹೆಚ್ಚಿಗೆ ತೊಗೊಳ್ತೀಯ, ನಾನು ಹೆಚ್ಚಿಗೆ, ನನಗೆ ಹೆಚ್ಚಿಗೆ ಬರುತ್ತೆ, ನಿನಗೆ ಹೆಚ್ಚಿಗೆ ಬರುತ್ತೆ ಅಂತ ಜಗಳ ಶುರು ಮಾಡಿದವು. ಇದನ್ನು ನೋಡಿದಂತಹ ಆ ಮಂಗವು ಮರದ ಮೇಲೆ ಕುಳಿತಿತ್ತು. ಅದೇನು ಮಾಡ್ತಪ್ಪ ಅಂದರೆ, ಆ ಮಂಗ ಮರದಿಂದ ಕೆಳಗೆ ಇಳಿದು ಬಂದು, ನೀವಿಬ್ಬರು ಜಗಳಾಡಬೇಡಿ, ನಾನು ನಿಮಗೆ ಸಮವಾಗಿ ಬೆಣ್ಣೆಯನ್ನು ಹಂಚಿಕೊಡ್ತೇನೆ ಅಂಥೇಳಿ ಒಂದು ತಕ್ಕಡಿಯನ್ನು ತಂದು ಆ ತಕ್ಕಡಿಯ ಎರಡೂ ಭಾಗದಲ್ಲಿ ಬೆಣ್ಣೆಯನ್ನು ಹಾಕಿತು. ಹೀಗೆ ಹಾಕಿದಾಗ ಒಂದು ಕಡೆ ಬೆಣ್ಣೆ ಹೆಚ್ಚಾಯಿತು, ಇನ್ನೊಂದು ಕಡೆ ಬೆಣ್ಣೆ ಕಡಿಮೆಯಾಯಿತು. ಅಂದರೆ ಎರಡು ಸಮ ಮಾಡಬೇಕಾಗಿರುತ್ತಲ್ಲ, ಹಾಗಾಗಿ ಅದೇನು ಮಾಡ್ತಪ್ಪ ಮಂಗ ಅಂದರೆ, ಹೆಚ್ಚಿಗೆ ಇದ್ದ ಕಡೆಯಿಂದ ಬೆಣ್ಣೆಯನ್ನು ತೆಗೆದುಕೊಂಡು ತಿಂದಿತು. ಬೆಣ್ಣೆ ಯಾವ ಕಡೆ ಈ ಕಡೆ ಹೆಚ್ಚಿಗೆ ಇದೆಯಲ್ಲ, ಈ ಕಡೆಯಿಂದ ಸ್ವಲ್ಪ ಬೆಣ್ಣೆಯನ್ನು ತಿಂದಿತು. ಆಗ ಏನಾಯ್ತಪ್ಪ ಅಂದರೆ, ಮುಂದೆ ಈ ಬೆಣ್ಣೆಯ ತೂಕ ಕಡಿಮೆ ಆಯಿತು, ಈ ಬೆಣ್ಣೆಯ ತೂಕ ಹೆಚ್ಚಾಯಿತು. ಹಾಗೆ ಮತ್ತೆ ಮಂಗ ಏನು ಮಾಡ್ತಪ್ಪ ಅಂದರೆ, ಈ ಕಡೆ ಇದ್ದುವಂಥ ಮತ್ತೊಂದು ತಕ್ಕಡಿಯಲ್ಲಿ ಇದ್ದಂತಹ ಬೆಣ್ಣೆಯನ್ನು ತಿಂದಿತು. ಆಗ ಆ ಕಡೆ ಕಡಿಮೆಯಾಗಿ ಇನ್ನೊಂದು ಕಡೆ ಹೆಚ್ಚಾಯಿತು. ಹೀಗೆ ಮಂಗ ಏನು ಮಾಡ್ತಪ್ಪ ಅಂದರೆ, ಯಾವ ಕಡೆ ಬೆಣ್ಣೆ ಹೆಚ್ಚಾಗುತ್ತೋ ಆ ಕಡೆಯಿಂದ ಬೆಣ್ಣೆಯನ್ನು ತಿಂತ ಇಡೀ ಬೆಣ್ಣೆಯನ್ನೇ ಖಾಲಿ ಮಾಡಿಬಿಡ್ತು. ಆ ಮಡಿಕೆಯಲ್ಲಿದ್ದಂಥ ಪೂರ್ತಿ ಬೆಣ್ಣೆಯನ್ನು ತಿಂದು ಮುಗಿಸಿದ ಮೇಲೆ, ಇನ್ನು ಎರಡೂ ಬೆಕ್ಕುಗಳ ಕೈಯಲ್ಲಿ ನಾನು ಸಿಕ್ಕಾಕೊಂಡ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ ಅಂಥೇಳಿ ಅಲ್ಲಿಂದ ಮಂಗ ಓಡಿ ಹೋಯಿತು. ಹಾಗೆ ಓಡಿ ಹೋದಾಗ ಬೆಕ್ಕುಗಳು ಬೆಣ್ಣೆಯನ್ನು ಕಳೆದುಕೊಂಡು ಪೆಚ್ಚೆ ಮೂರೆ ಹಾಕಿಕೊಂಡು ಕುಳಿತುಕೊಂಡವು. ಇನ್ನು ಈ ಪಾಠದ ಅಭ್ಯಾಸ ಭಾಗವನ್ನು ನೋಡುವುದಾದರೆ, ಅಭ್ಯಾಸ ಭಾಗ ಒಂದನೇದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಮತ್ತು ಬರೆಯಿರಿ ಅಂತ ಇದೆ. ಈಗಾಗಲೇ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಕಲ್ತಿದ್ದೀವಿ. ಒಂದನೇದು, ಬೆಕ್ಕುಗಳು ಏನು ಸಂಪಾದಿಸಿದವು? ಬೆಕ್ಕುಗಳು ಬೆಣ್ಣೆಯನ್ನು ಸಂಪಾದಿಸಿದವು. ಇನ್ನು ಎರಡನೇದು, ಬೆಕ್ಕುಗಳಿಗೆ ಸಹಾಯ ಮಾಡಲು ಯಾರು ಬಂದರು? ಬೆಕ್ಕುಗಳಿಗೆ ಸಹಾಯ ಮಾಡಲು ಮಂಗ ಬಂದಿತು. ಸರಿ, ಹೌದಲ್ಲ? ಮಂಗ ಬಂದಿತು. ಬೆಣ್ಣೆಯನ್ನು ಸರಿದೂಗಿಸಲು ಮಂಗ ಏನು ಮಾಡಿತು? ಎರಡೂ ಕಡೆ ಬೆಣ್ಣೆಯನ್ನು ಸಮ ಮಾಡುವ ಸಲುವಾಗಿ ಮಂಗ ಏನು ಮಾಡ್ತು? ಬೆಣ್ಣೆಯನ್ನು ಸರಿದೂಗಿಸಲು ಮಂಗ ಬೆಣ್ಣೆಯನ್ನು ತಿಂದಿತು. ಎಲ್ಲಿಂದ ಬೆಣ್ಣೆಯನ್ನು ತಿಂದಿತು? ಆ ತಕ್ಕಡಿಯಲ್ಲಿ ಹೆಚ್ಚಾಗಿದ್ದಂಥ ಭಾಗದಿಂದ ಬೆಣ್ಣೆಯನ್ನು ತಿಂದಿತು. ಇನ್ನು ಬೆಕ್ಕುಗಳು ಏಕೆ ಪೆಚ್ಚಾಗಿ ನಿಂತವು? ಪ್ರಶ್ನೆ ಆಗಿದೆ ನೋಡ್ರಿ, ಬೆಕ್ಕುಗಳು ಏಕೆ ಪೆಚ್ಚಾಗಿ ನಿಂತವು ಅಂತ ಇದೆ. ಇಲ್ಲಿ ಬೆಣ್ಣೆಯನ್ನು ಕಳೆದುಕೊಂಡಿದ್ದಕ್ಕೆ ಬೆಕ್ಕುಗಳು ಪೆಚ್ಚಾಗಿ ನಿಂತವು. ಬೆಣ್ಣೆಯನ್ನು ಕಳೆದುಕೊಂಡಿದ್ದಕ್ಕೆ ಬೆಕ್ಕುಗಳು ಪೆಚ್ಚಾಗಿ ನಿಂತವು ಉತ್ತರ. ಇನ್ನು ಈ ಕಥೆಯ ನೀತಿ ಏನಪ್ಪಾ ಅಂದರೆ, ಈ ಕಥೆಯ ನೀತಿ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಹೌದಲ್ಲ? ಸರಿಯೋ ತಪ್ಪು? ಸರಿಯಾಗಿದೆ. ಯಾಕಂದರೆ ಇಬ್ಬರು ಜಗಳ ಅಂದರೆ ಇಲ್ಲಿ ಎರಡು ಬೆಕ್ಕುಗಳ ಮಧ್ಯೆ ಇರುವಂಥ ಜಗಳ. ಅವೆರಡೂ ಜಗಳ ಮಾಡ್ತಿದ್ದುದರಿಂದ ಅಲ್ಲಿಗೆ ಮಂಗ ಬಂತು. ಅವು ಜಗಳ ಆಡದೆ ಹೋಗಿದ್ರೆ ಮಂಗ ಬರ್ತಿರಲಿಲ್ಲ ಮತ್ತು ಬೆಣ್ಣೆಯನ್ನು ಕಳೆದುಕೊಳ್ತಾ ಇರಲಿಲ್ಲ. ಹಾಗಾಗಿ ಈ ಎರಡೂ ಬೆಕ್ಕುಗಳ ಜಗಳದ ಮಧ್ಯೆ ಮಂಗಕ್ಕೆ ಲಾಭ ಆಯಿತು, ಅದು ಬೆಣ್ಣೆಯನ್ನು ತಿಂದು ಹೋಯಿತು. ಹೌದಲ್ಲ? ಹಾಗಾಗಿ ಕಥೆಯ ನೀತಿ ಏನಪ್ಪ ಅಂದರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಇದೆ. ಇನ್ನು ಈ ಕೆಳಗಿನ ಪದಗಳನ್ನು ನೀವು ಹೇಳಿರಿ ಮತ್ತು ಬರೆಯಿರಿ ಅಂತ ಇದೆ. ಒಂದ್ಸಾರಿ ಇವುಗಳನ್ನು
ನೀವು ಚೆನ್ನಾಗಿ ಬರೆದು ಓದಿರಿ. ಬೆಣ್ಣೆ ಬೆಣ್ಣೆ, ಹಂಚಿಕೊಳ್ಳು ಹಂಚಿಕೊಳ್ಳು, ಕಚ್ಚಾಡು ಕಚ್ಚಾಡು, ಹೆಚ್ಚಾಗು ಹೆಚ್ಚಾಗು, ಇನ್ನೊಂದು ಇನ್ನೊಂದು, ಪರಸ್ಪರ ಪರಸ್ಪರ ಅಂದರೆ ಒಬ್ಬರ ಮಧ್ಯೆ ಒಬ್ಬರು ಸಹಕಾರ, ಒಬ್ರಿಗೊಬ್ಬರು ಅಂತ. ಪರಸ್ಪರ, ತಟ್ಟೆ ತಟ್ಟೆ ಪ್ಲೇಟ್, ಬೆಕ್ಕು ಬೆಕ್ಕು, ಪೆಚ್ಚಾಗಿ ಅಂದರೆ ಪೆಚ್ಚ, ಏನೂ ತಿಳಿಯದ ಸ್ಥಿತಿ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿ. ತಕ್ಕಡಿ ಅಂದರೆ ತೂಕ ಮಾಡುವಂಥದ್ದು. ಗೊತ್ತಾಯ್ತಲ್ಲ, ಇದರಲ್ಲಿ ಎಲ್ಲ ಶಬ್ದಗಳ ಅರ್ಥವನ್ನು ನಾನು ಹೇಳಿದ್ದೇನೆ. ಇದನ್ನು ನೀವು ನಿಮ್ಮ ನೋಟು ಪುಸ್ತಕದಲ್ಲಿ ರೂಢಿ ಮಾಡಿರಿ. ಹಾಗೆಯೇ ನಿಮ್ಮಲ್ಲಿ ಇರುವಂತಹ ಕಾಪಿ ಪುಸ್ತಕದಲ್ಲಿ ಇರುವಂತಹ ಶಬ್ದಗಳನ್ನು ಪ್ರತಿದಿನ 2 ಪುಟದಂತೆ ಪ್ರತಿದಿನ 2 ಪುಟದಂತೆ ಅವನ್ನ ಬರೀತಾ ಹೋಗಿರಿ. ಅವುಗಳನ್ನು ಓದುತ್ತಾ ಬರೆಯಿರಿ. ಧನ್ಯವಾದಗಳು.